ಅಣ್ಣ ಸಿ ಎಂ ಆಗಬೇಕು ಅನ್ನುವಂಥ ಕನಸು ಖಂಡಿತವಾಗಲೂ ಕನಸಿದೆ. ನನಗೂ ಒಂದು ಕನಸಿದೆ, ನಮ್ಮಣ್ಣ ಸಿ ಎಂ ಆಗಬೇಕು. ಇದು ಸುರೇಶ್ ಹೇಳಿರುವಂಥ ಮಾತು. ಆದರೆ ಸದ್ಯಕ್ಕೆ ಮುಖ್ಯಮಂತ್ರಿಯ ಸೀಟ್ ಖಾಲಿ ಇಲ್ಲ, ಅದನ್ನು ಹೇಳ್ತಾರೆ ಸುರೇಶ್. ಸಿದ್ದರಾಮಯ್ಯನವರು ಸದ್ಯ ಮುಖ್ಯಮಂತ್ರಿ ಆಗಿದ್ದಾರೆ, ಸೀಟ್ ಖಾಲಿ ಇಲ್ಲ. ಸೀಟ್ ಖಾಲಿ ಆಗುತ್ತೆ ಅನ್ನುವಂಥ ಸಂದರ್ಭದಲ್ಲಿ ನಾವು ಪ್ರಯತ್ನ ಮಾಡಬೇಕು. ಬಲವಂತವಾಗಿ ಎಳೆದು ಸೀಟ್ ಮೇಲೆ ಕೂಡ್ಸೋಕ್ಕಾಗಲ್ಲ ಅಂತಾರೆ ಸುರೇಶ್. ನಮಗೆ ನಂಬಿಕೆ ಇದೆ, ನಂಬಿಕೆ ಮೇಲೆ ಜೀವನ ಇದೆ, ನಂಬಿಕೆಯೇ ಜೀವನ. ಇದು ಡಿ ಕೆ ಸುರೇಶ್ ಅವರ ಹೇಳಿಕೆ. ಡಿ ಕೆ ಸುರೇಶ್ ಹಿಂದೂ ಕೂಡ ಹೇಳಿದರು ಕೇಳಿದಂಥ ಸಂದರ್ಭದಲ್ಲಿ, ಅಣ್ಣ ಮುಖ್ಯಮಂತ್ರಿ ಆಗ್ತಾನೆ ಅಂತ ಒಬ್ಬ ತಮ್ಮನಿಗೆ ಕನಸಿರಲ್ವಾ, ಅಂಥ ಕನಸು ನನಗೂ ಇದೆ, ನಮ್ಮ ಅಣ್ಣನ ಮುಖ್ಯಮಂತ್ರಿ ಚೇರಲ್ಲಿ ನೋಡಬೇಕು ಅನ್ನುವಂಥ ಕನಸಿದೆ ಅಂತ ಈಗ ಅವ್ರು ಹೇಳ್ತಾರೆ. ನಿಜ, ಕನಸಿರುವಂಥದ್ದು ನಿಜ. ಆದರೆ ಎಳಕಮ್ಮಂದು ಕೂಡ್ಸೋಕ್ಕಾಗಲ್ಲ, ಯಾಕಂದರೆ ಸೀಟ್ ಖಾಲಿ ಇಲ್ಲ. ಖಾಲಿ ಆದಮೇಲೆ ನೋಡೋಣ, ಖಾಲಿ ಆದಮೇಲೆ ಆ ಪ್ರಯತ್ನವನ್ನು ಮಾಡ್ತೀವಿ ನಾವು. ಇವಾಗಂತೂ ಸದ್ಯಕ್ಕೆ ಸೀಟ್ ಖಾಲಿ ಇಲ್ಲ, ಯಾಕಂದರೆ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿ ಆಗಿ ಕೂತಿದ್ದಾರೆ. ಹೌದು, ನಾನು ಈಗಲೂ ಹೇಳ್ತೀನಿ, ನನಗೊಂದು ಆಸೆ ಇದೆ ಅಂತ. ನನ್ನ ಆಸೆ ಬಗ್ಗೆ ನಾನೇನು ಮುಚ್ಚಿಡುವಂಥ ಪ್ರಶ್ನೆ ಏನಿಲ್ಲ. ಬಟ್ ಕಾಲ ಬರಬೇಕು. ಹೌದು, ನಾನು ಈಗಲೂ ಹೇಳ್ತೀನಿ, ನನಗೊಂದು ಆಸೆ ಇದೆ ಅಂತ. ನನ್ನ ಆಸೆ ಬಗ್ಗೆ ನಾನೇನು ಮುಚ್ಚಿಡುವಂಥ ಪ್ರಶ್ನೆ ಏನಿಲ್ಲ. ಬಟ್ ಕಾಲ ಬರಬೇಕು. ಹೌದು, ನಾನು ಈಗಲೂ ಹೇಳ್ತೀನಿ, ನನಗೊಂದು ಆಸೆ ಇದೆ ಅಂತ. ನನ್ನ ಆಸೆ ಬಗ್ಗೆ ನಾನೇನು ಮುಚ್ಚಿಡುವಂಥ ಪ್ರಶ್ನೆ ಏನಿಲ್ಲ. ಬಟ್ ಕಾಲ ಬರಬೇಕು. ಕಾಲ ಬರಬೇಕು, ಕಾಲ ಬರುತ್ತೆ ಅಂತ ಕೂಡ ಅವ್ರಿಗೆ ವಿಶ್ವಾಸ ಇದೆ. ಕಾಲ ಬರುತ್ತೆ, ಕಾಲ ಬಂದಂಥ ಸಂದರ್ಭದಲ್ಲಿ ಪ್ರಯತ್ನ ಮಾಡ್ತೀವಿ ಅಂತ. ನೋಡಿ, ಅಣ್ಣ ತಮ್ಮ ಇವರು ಎಷ್ಟರ ಮಟ್ಟಿಗೆ ಹಿಂದೆ ಪ್ರಯತ್ನ ಮಾಡಿದರು. ಜೊತೆಗೆ ಈ ಸಿದ್ದರಾಮಯ್ಯನವರು ಮೌನಕ್ಕೆ ಜಾರಿ ಬಿಟ್ಟಿದ್ದರು ಆರಂಭದ ದಿನಗಳಲ್ಲಿ. ಆ ಸಂದರ್ಭದಲ್ಲಿ ದಿಲ್ಲಿನಲ್ಲಿ ಆದಂಥ ಮೀಟಿಂಗ್ ಇನ್ನೂ ಕಣ್ಣಿ ಕಟ್ಟದಂಗೆ ಜ್ಞಾಪಕ ಇದೆ. ಆ ಸಂದರ್ಭದಲ್ಲಿ ಅಣ್ಣ ತಮ್ಮ ಇಬ್ಬರನ್ನೂ ಕರೆಸಿ ಕೇಂದ್ರದ ನಾಯಕರು ಮಾತಾಡಿದರು. ಸೋನಿಯಾ ಗಾಂಧಿ ತನಕ ಬರೋ ತನಕ ಈ ವಿಷಯ ಏನು ಬೇಕಾದರೂ ಆಗುತ್ತೆ ಅನ್ನುವಂಥ ಮಾತಿತ್ತು. ಅದರಲ್ಲಿ ಪ್ರಮುಖವಾದಂಥ ಪಾತ್ರ ವಹಿಸಿದಂಥವರು ಇದೇ ಡಿ ಕೆ ಸುರೇಶ್. ಡಿ ಕೆ ಸುರೇಶ್ ಅವತ್ತವರು ಮುಖ ಮಾಡಿಟ್ಕೊಂಡಂಥ ರೀತಿ ಇತ್ತಲ್ಲ, ಅದಿನ್ನೂ ಕಣ್ಣೆದುರುಗಡೆಗಿದೆ. ಅಣ್ಣ ತಮ್ಮ ಇಬ್ಬರು ಮುಖ ಅವರು ತುಂಬ ಕಂಗಾಲಾಗಿ ಹೋಗ್ಬಿಟ್ಟಿದ್ರು. ಡಿ ಕೆ ಶಿವಕುಮಾರ್ ಇನ್ನು ಇವರಂತೂ ಬಿಡಿ, ವಿಪರೀತ ಮುಖ ದಪ್ಪ ಮಾಡ್ಕೊಂಡು ಕೂತ್ಕೊಂಡಿದ್ರು. ಅಂದರೆ ಕೇಂದ್ರದ ನಾಯಕರು ಹೇಳಿದ್ದವ್ರಿಗೆ ಇಷ್ಟ ಇರಲಿಲ್ಲ, ಆದರೆ ಅನಿವಾರ್ಯತೆ ಒಪ್ಪಿಕೊಳ್ಳೇಬೇಕು ಅನ್ನುವಂಥ ಅನಿವಾರ್ಯತೆಯಲ್ಲಿ ಸಿಕ್ಕಕೊಂಡಿದ್ದು. ಜೊತೆಗೆ ನನಗನ್ಸುತ್ತೆ, ಯಾಕೆಂದರೆ ಡಿ ಕೆ ಸುರೇಶ್ದು ಈ ಡಿ ಕೆ ಶಿವಕುಮಾರ್ ಕೆಲವೊಂದು ಸಂದರ್ಭಗಳಲ್ಲಿ ಧಾಡಸಿತನ ತೋರಿಸ್ತಾರೆ. ಆದರೆ ಡಿ ಕೆ ಸುರೇಶ್ ಮಾನಸಿಕವಾಗಿ ಧಾಡಸಿತನ ಇದೆ. ಅಂದರೆ ಇದ್ದಿದ್ದನ್ನು ಇದ್ದಂಗೆ ಹೇಳೋದು, ಮುಲಾಜಿಲ್ದಂಗೆ ಹೇಳೋದು, ಅದನ್ನೇ ಅವರು ನಾಯಕರ ಎದುರುಗಡೆ ಮಂಡಿಸಿದ್ದರೂ ಕೂಡ. ಅವಾಗಲೂ ಅದನ್ನೇ ಹೇಳಿದರು, ಈಗಲೂ ಅದನ್ನೇ ಹೇಳ್ತಾರೆ. ಹೌದು, ನಮಗೆ ಕನಸಿದೆ, ಸದ್ಯಕ್ಕೆ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ, ಹೀಗಾಗಿ ಖಾಲಿ ಆದಾಗ ಪ್ರಯತ್ನ ಮಾಡ್ತೀವಿ ಅಂತ.